ಹೆಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 3-4 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀವಿ. ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ. ಈಗ ಆಲ್ರೆಡಿ ಯಾರು ಮಾಡಿದ್ರೆ ಇನ್ನೂ ಚಾಯ್ಸ್ ಎಂಟ್ರಿ ಮಾಡಿಲ್ದವ್ರು ಏನಾಗುತ್ತೆ, ಆಮೇಲೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ತುಂಬ ಸೇಫಾ ಅಂತ ಕೇಳ್ತಿದ್ದಾರೆ. ಸಾಕಷ್ಟು ಜನ ಇದೇ ಒಂದು ಕಾಲ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತುಂಬ ಜನ ಕೇಳ್ತಿದ್ರು. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟರೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಮೊದಲನೇ ಉದ್ದೇಶ ಏನಪ್ಪ ಅಂದರೆ ನಿಮ್ಮದು ಈಗ ಏನಪ್ಪ ಚಾಯ್ಸ್ ಎಂಟ್ರಿ ಯಾರು ಮಾಡಿಲ್ದವ್ರಿಗೆ ಏನಾಗುತ್ತೆ, ನೀವು ಏನಾದರೂ ಈಗ ಚಾಯ್ಸ್ ಎಂಟ್ರಿ ಅನ್ನೋದು ಬಿಟ್ಟಿದ್ದಾರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಮತ್ತು ಒಂದೊಂದು ಕೋರ್ಸ್ಗೆ ಡೇ ಬೈ ಡೇ ಎನೇಬಲ್ ಮಾಡ್ತಾ ಬರ್ತಿದ್ದಾರೆ. ಈಗ ಆಲ್ರೆಡಿ ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕಂತ ಹೇಳಿದ್ರೆ 100% ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತಂದು ಡೈರೆಕ್ಟ್ ಹೇಳೋರು ನಿಮ್ಮನ್ನ ಕೌನ್ಸ್ಲಿಂಗಿಂತ ಕಿತ್ತಿ ಬಿಸಾಕ್ತೀವಿ. ಮತ್ತು ನೆಕ್ಸ್ಟ್ ರೌಂಡಲ್ಲ, ನಿಮ್ಮ ಕೌನ್ಸ್ಲಿಂಗಲ್ಲಿ ಆಯಿತು, ನೆಕ್ಸ್ಟ್ ವರ್ಷ ಆಯಿತು ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಅದಕ್ಕೆ ಮೊದಲನೇದಾಗಿ ನೀವೇನಾದ್ರು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಮೊದಲನೇದಾಗಿ ನಿಮಗೆ ಕಾಲೇಜ್ ಇಷ್ಟೇ ಇತ್ತಂದರೆ ಚಾಯ್ಸ್ 1 ತೊಗೋಬೋದು. ಆಮೇಲೆ ಓಲ್ಡ್ ಇಟ್ಕೊಳ್ಳೋಕ್ಕೆ ಚಾಯ್ಸ್ 3, ಮತ್ತು ಚಾಯ್ಸ್ 3 ಬಂದುಬಿಟ್ಟು ಡಿಲೀಟ್ ಮಾಡೋಕ್ಕೆ ಮತ್ತು ನೆಕ್ಸ್ಟ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ತಾರೆ ಚಾಯ್ಸ್ 2 ಚಾಯ್ಸ್ 3 ಅವರು. ಮತ್ತು ನೀವು ಚಾಯ್ಸ್ 4 ತೊಗೊಂಡ್ರೆ ನೀವು ಕೌನ್ಸ್ಲಿಂಗಿಂದ ಹೊರಗಡೆ ಹೋಗ್ತೀರಾ. ಬಟ್ ಅಲ್ಲಿ ನೀವು ಅಫಿಷಿಯಲಾಗಿ ಹೊರಗಡೆ ಹೋಗ್ತೀರಾ, ನಾನು ಈ ರೌಂಡಲ್ಲಿ ನಾನು ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಚಾಯ್ಸ್ 4 ತೊಗೊಂಡು ಹೋಗ್ಬೋದು. ಬಟ್ ಸ್ವಲ್ಪ ಜನ ಕೇಳ್ತಾರೆ, ನನಗೆ ಸೀಟ್ ಅಲಾಟೆಡ್ ಆಗಿಲ್ಲ, ಬಟ್ ನಾನು ಚಾಯ್ಸ್ ಎಂಟ್ರಿ ಮಾಡಬೇಕಂತ ಕೇಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಮಾಡೋಂಗಿಲ್ಲ ಅಂತಂದು ನೋಟಿಫಿಕೇಷನ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡ. ಅಂದರೆ ಚಾಯ್ಸ್ ಎಂಟ್ರಿ ನೀವು ಮಾಡಲೇಬೇಕು ಮೊದಲನೇದಾಗಿ. ಈಗ ಚಾಯ್ಸ್ ಎಂಟ್ರಿ ಮಾಡಿದ್ದೀನಿ, ನಾನು ಚಾಯ್ಸ್ 1 ತೊಗೊಂಡಿದ್ದೀನಿ, ಇವಾಗ ನಾನು ಕಾಲೇಜಸ್ಗೆ ಅಡ್ಮಿಷನ್ ಆಗ್ತೀನಿ, ನನಗೆ ಇದರಿಂದ ಏನು ಉಪಯೋಗ ಅಂತಂದರೆ ಮೊದಲನೇದಾಗಿ ಹೇಳ್ತೀನಿ. ನೀವು ಚಾಯ್ಸ್ ಎಂಟ್ರಿ ಫಸ್ಟ್ನೇ ತೊಗೊಂಡಿದ್ದೆ ಅಂದರೆ ನಿಮ್ಗೆ ಒಂದು ಫುಲ್ ಕ್ಲಿಯರಾಗಿ ಐಡಿಯಾ ಇಟ್ಕೊಂಡು ತೊಗೊಂಡಿರ್ತೀರಾ, ನನಗೆ ಈ ಕಾಲೇಜಸ್ ಇಷ್ಟ ಇದೆ ಅಂತಂದು. ಆಯಿತು, ಓಕೆ, ನೀವು ಕಾಲೇಜಸ್ ತೊಗೊಂಡು ಅಡ್ಮಿಷನ್ ಆಗ್ತೀರಾ, ನಿಮಗೆ ಕಾಲೇಜಸ್ಸು ಸ್ಟಾರ್ಟ್ ಅಂದರೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ. ಆದರೆ ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತು VTUಲ್ಲಿ ಓದುವಂಥ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬೇಗನೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ VTUಲ್ಲಿ ತುಂಬಾ ಸ್ಪೀಡಾಗಿ ನಡೀತಾ ಇರ್ತದೆ. ಯಾವುದೇ ಒಂದು ಎಕ್ಸಾಮ್ ಆಯಿತು, ರಿಸಲ್ಟ್ ಆಯಿತು, ಆಮೇಲೆ ಕಾಲೇಜಸ್ ಸ್ಟಾರ್ಟ್ ಆಯಿತು, ಮತ್ತು ಎಂಡ್ ಮಾಡೋದು ಕೂಡ ಅಷ್ಟೇ. ನೀವು 6 ಮಂತ್ಸ್ ಅಂತ ಒಂದು ಸೆಮಿಸ್ಟರ್ ಅಂದ್ಕೊತೀರಾ, ಇಲ್ಲ ಯಾವುದೇ ಕಾರಣಕ್ಕೂ 3 ಮಂತ್ಸೇ, ಮ್ಯಾಕ್ಸಿಮಮ್ 4 ಮಂತ್ಸ್ ಆಗೋದು ಅಷ್ಟೇ. ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಯಾವಾಗ ಇಂಜಿನಿಯರ್ ಜಾಯ್ನ್ ಆಗುತ್ತೆ ಅವಾಗ ಜಾಸ್ತಿ ಗೊತ್ತಾಗುತ್ತೆ. 4 ಇಯರ್ ಇಂಜಿನಿಯರ್ ಅಂತ ಕರೀತಾರೆ. 3 and 3.5 ಇಯರ್ಸಲ್ಲಿ ಇಂಜಿನಿಯರ್ ಮುಗಿದೋಗುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೆ ಏನು ಅರ್ಥ ಆಯಿತು ಅಂದರೆ, ನಿಮಗೆ ಫಸ್ಟ್ ರೌಂಡ್ ಕಾಲೇಜಸ್ ಹೋದರೆ ಬೇಗನೆ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಚಾಯ್ಸ್ ಎಂಟ್ರಿ ಚಾಯ್ಸ್ 1 ತೊಗೊಂಡವ್ರಿಗೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇಷ್ಟೇ, ಮತ್ತೇನಿಲ್ಲ. ಇಲ್ಲಿಂದ ನಿಮಗೆ ಕೌನ್ಸ್ಲಿಂಗಲ್ಲಿ ಯಾವುದೇ ಥರ ಅಪ್ಡೇಟ್ಸ್ ಆದರೆ ಬೇಡ. ನಿಮಗೇನಾದರೂ ಒಂದು ಏನದು ನಿಮಗೆ SNQ ಕೋಟ ಅಪ್ಗ್ರೇಡ್ ಆದರೂ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಬೇಕಾದ್ರೂ ಅಪ್ಗ್ರೇಡ್ ಆಗ್ಬೋದು ಅಷ್ಟೇ. ನೀವು ಅಡ್ಮಿಷನ್ ಆದರೂ ಅಪ್ಗ್ರೇಡ್ ಆಗ್ಬೋದು, ಅಡ್ಮಿಷನ್ ಆಗಿಲ್ಲ ಅಂದ್ರೂ ಅಪ್ಗ್ರೇಡ್ ಆಗ್ಬೋದು. ನಿಮ್ಮ ಒಂದು ಅಡ್ಮಿಷನ್ ಆರ್ಡ್ರು ಅಪ್ಗ್ರೇಡ್ ಆದರೆ ನಿಮಗೆ ಒಂದು ಸಪ್ರೇಟಾಗಿ ಅಡ್ಮಿಷನ್ ಆರ್ಡ್ರ್ ಇನ್ನೊಂದು ಬರುತ್ತೆ, ಮತ್ತು ನಿಮಗೆ ಮೆಸೇಜ್ ಬರುತ್ತೆ ಏನದು SNQ ಕೋಟ ಅಪ್ಗ್ರೇಡ್ ಆದರೆ ಅಂತ. ಇಲ್ಲಾಂದರೆ ಬರೋದಿಲ್ಲ. ಓಕೆನಾ, ಅದು ಎಲ್ಲಿ ರೇರು, ತುಂಬ ಕಡಿಮೆ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ SNQ ಕೋಟ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಥರ್ಡ್ ರೌಂಡಲ್ಲದು ಸಿಗೋ ಚಾನ್ಸಸ್ ಇರುತ್ತೆ. ಇದು SNQ ಕೋಟ ಬಗ್ಗೆ ಆಯಿತು. ಅಂದರೆ ಫಸ್ಟ್ ರೌಂಡವ್ರಿಗೆ ಏನಂತ ಹೇಳಿದೆ. ಓಕೆ, ಅಂದರೆ ಚಾಯ್ಸ್ ಎಂಟ್ರಿ ಚಾಯ್ಸ್ 1 ತೊಗೊಂಡವ್ರಿಗೆ. ಈಗ ಚಾಯ್ಸ್ 2 ಚಾಯ್ಸ್ 3 ತೊಗೊಂಡಿದ್ದೀನಿ, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀನಿ. ಈಗ ನಮಗೆ ಏನು ಸೆಕೆಂಡ್ ರೌಂಡು ಮತ್ತು ಥರ್ಡ್ ರೌಂಡ್ ಸೇಫಾಗಿರುತ್ತೆ ಅಂತ ಕೇಳ್ತಿದ್ರು. ಆಮೇಲೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ನೋಡಿ, ಆಟೋನಮಸ್ಸು ಮತ್ತು VTU ಅಂತ ಬರುತ್ತೆ, 2 ಯೂನಿವರ್ಸಿಟಿ ಬರುತ್ತೆ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ಗಾದರೆ. ಬೇರೆ ಒಂದು ಈಗ BSc ನರ್ಸಿಂಗ್ ಅವ್ರಿಗೆಲ್ಲ RGHS ಅಂತ ಬರುತ್ತೆ. ಅಂದರೆ ಈಗ ಏನು ಯೂನಿವರ್ಸಿಟಿ ಅಂತ ಬರ್ತವೆ ಅವ್ರಿಗೆ ಶೆಡ್ಯೂಲ್ ಕೊಡ್ತಾರೆ. ಈಗ RGHS ಆದರೂ ಒಂದು ಶೆಡ್ಯೂಲ್ ಕೊಡ್ತಾರೆ, ಯಾವ ಡೇಟಿಗೆ ಕಾಲೇಜಸ್ ಸ್ಟಾರ್ಟ್ ಮಾಡಬೇಕು ಅಂತಂದು. ಇನ್ನು ಯಾವುದೇ ಕಾರಣಕ್ಕೂ RGHS ಕಡೆಯಿಂದ ಸ್ಕೆಡ್ಯೂಲ್ ಬಂದಿಲ್ಲ, ಮತ್ತು UT ಕಡೆಯಿಂದ ಸ್ಕೆಡ್ಯೂಲ್ ಬಂದಿಲ್ಲ. ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಸ್ಕೆಡ್ಯೂಲ್ ಬಂದಿಲ್ಲ ಅಂದರೆ ಈ ಮಂತ್ ಆಗಸ್ಟ್ ಮಂತಲ್ಲಿ ನಿಮಗೆ 15th or 16th ಈ ಥರ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ VTUಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗಾದರೆ 2025ಇಂದ ಹೊಸ ಸ್ಕೀಮ್ ಆದರೆ ಬಂದಿದೆ. ಆಮೇಲೆ ಆಟೋನಮಸ್ ಸ್ಕೂಲಲ್ಲಿ ಓದಂಥ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಕಂಪ್ಲೀಟಾಗಿ ಅವ್ರ ಮೇಲೆ ಕಾಲೇಜವ್ರಿಗೆ ಎಲ್ಲ ಪೂರ್ತಿ 100% ಅವ್ರಿಗೆ ಇರುತ್ತೆ. ಎಲ್ಲ ಏನು ಬೇಕಾದ್ರು ಯಾವಾಗ ಬೇಕಾದ್ರೂ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಟೆಸ್ಟ್ ಆಯ್ತು, ಯಾವಾಗ ಬೇಕಾದ್ರೂ ಎಕ್ಸಾಮ್ ಇಡ್ಬೋದು. ಅವ್ರಿಗೆ ಪೂರ್ತಿ 100% ಅವ್ರ ಕೈಯಲ್ಲೇ ಇರುತ್ತೆ. ಏನು ಬೇಕಾದ್ರೂ ಚೇಂಜಸ್ ಆದರೆ ಮಾಡ್ಬೋದಾಗಿರುತ್ತೆ. ಇದು ಆಟೋನಮಸ್ ಕಾಲೇಜಸ್ ಆಯಿತು. ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಿಮ್ಗೆ ಐಡಿಯಾ ಸಿಕ್ತು ಅನಿಸುತ್ತೆ. ಸ್ಕೆಡ್ಯೂಲ್ ಬಿಡ್ತಾರೆ. ಆ ಸ್ಕೆಡ್ಯೂಲಲ್ಲಿ ಏನು VTU ಮೆನ್ಷನ್ ಮಾಡ್ತಾರೆ ಡೇಟ್, ಅಂದರೆ ನಮ್ಮ ಒಂದು ಹೇಳ್ಬೋದು ಅಂದರೆ ಈ ಮಂತ್ ಎಂಡಲ್ಲಿ ನಿಮ್ಮ ಒಂದು ಕಾಲೇಜಸ್ ಅದು ಸ್ಟಾರ್ಟ್ ಆಗ್ಬೋದು. ಇಲ್ಲಾಂದರೆ ಆಗಸ್ಟ್ 15th 16th ಆಫ್ಟರ್ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗ್ಬೋದು. ಆಯಿತಾ, ನೆಕ್ಸ್ಟ್ ಇವಾಗ ನಾನು ಚಾಯ್ಸ್ 2 ತೊಗೊಳ್ತೀನಿ, ಇಲ್ಲಾಂದರೆ ಚಾಯ್ಸ್ 3 ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಇವ್ರು ಏನಾಗುತ್ತದೆ ಅಂದರೆ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೋಬೇಕು. ಯಾಕಂದರೆ ನಿಮಗೆ ಚಾಯ್ಸ್ 1 ತೊಗೊಂಡಿದ್ರೆ ನೀವು ಇವಾಗ ಅಡ್ಮಿಷನ್ ಆಗಬೇಕಿತ್ತು. ಆಮೇಲೆ ಇಲ್ಲಿ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ. ಯಾಕಂದರೆ ಮೊದಲನೇದಾಗಿ BMS ಕಾಲೇಜಸ್ಸಿನ ನಮ್ಮ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ. ಆವಾಗ ಆ ಸ್ಟೂಡೆಂಟ್ಸ್ ಕೂಡ ಇಂಜಿನಿಯರ್ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಮತ್ತು ಬೇರೆ ಒಂದು ಕೋರ್ಸಸ್ ಕೂಡ ನಿಮಗೆ ತುಂಬ ಜನ ಎಲ್ಲ ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದಾಗ ಕಟ್ ಆಫ್ ಕೂಡ ಅದೇ ಲೆವೆಲ್ ನಿಂತಿರುತ್ತೆ. ಈಗ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನ ಅಡ್ಮಿಷನ್ ಆಗಿರ್ತಾರೆ, ಅವ್ರಿಗೆ ಇಷ್ಟ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಕಾಲೇಜಸ್ ಸಿಕ್ಕಿದೆ ಅಂತ ಅಡ್ಮಿಷನ್ ಆಗಿರ್ತಾರೆ. ಇದು ತುಂಬ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ಸು. ಬಟ್ ಸೆಕೆಂಡ್ ರೌಂಡ್ಗೆ ನೀವು ಏನಾದರೂ ಚಾಯ್ಸ್ 2 or ಚಾಯ್ಸ್ 3 ತೊಗೊಂಡೋಗಿದ್ರೆ ಅಂದರೆ ನಿಮಗೆ ಐಡಿಯಾ ಸಿಕ್ಕಿರುತ್ತೆ, ನಾನು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದೀನಿ ಅಂತಂದು. ಆಮೇಲೆ ನಿಮ್ಗೆ ಅಲ್ಲೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗಿರುತ್ತೆ. ತುಂಬ ಜನ ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ, ಆದರೆ ಸ್ವಲ್ಪ ಸೀಟ್ಸ್ ಆದರೂ ಇದ್ದೇ ಇರ್ತವೆ.
ಆ ಸೀಟ್ಸ್ಗೆಲ್ಲ ಇವಾಗ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನಿಮ್ಮ ರ್ಯಾಂಕಿಗೆ. ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ಕಾಲೇಜಸಲ್ಲಿ ಸೀಟ್ ಫಿಲ್ ಆಗಲ್ಲ. ಇವಾಗ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಮ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಮತ್ತು ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಕಾಲೇಜಸಲ್ಲಿ ಎಷ್ಟೆಷ್ಟು ರ್ಯಾಂಕ್ ಇದೆ, ನಮ್ಗೆ ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ಗೆ ಹೋಗಿ ಅನ್ನೋದು. ಅದು ನೀವೇನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಸೆಕೆಂಡ್ ರೌಂಡ್ಗೆ ಹೋದರೆ ಥರ್ಡ್ ರೌಂಡ್ಗೆ ಹೋದ್ರಂತೂ ಇನ್ನೂ ಒಳ್ಳೆಯದು. ಯಾಕಂದರೆ MCC ಕೌನ್ಸಿಲಿಂಗಲ್ಲಿ ನಿಮಗೆ ಗೊತ್ತಿರುತ್ತಲ್ವ, ಈಗ 1 ಲಕ್ಷ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಫೀಸ್ನ ಪೇ ಮಾಡೋಕ್ಕೆ ಹೇಳ್ತಿದ್ದಾರೆ. ಏನಕ್ಕೆ MBBS ಸ್ಟೂಡೆಂಟ್ಸ್ಗಾದರೆ 2 ರೌಂಡ್ ಇರುತ್ತೆ. ಅದಕ್ಕೋಸ್ಕರ ಅವರು ನಿಮಗೆ ಏನು ಮಾಡ್ತಾರೆ, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ಫೀಸನ್ನು ಪೇ ಮಾಡೋಕ್ಕೆ ಹೇಳ್ತಾರೆ. ನೀವೇನೋ ನೆಕ್ಸ್ಟ್ ನೀವು ಬೇಕಾದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೂ ಅಷ್ಟೇ, ನೀವು ಈಗ ಸೆಕೆಂಡ್ ರೌಂಡಲ್ಲಿ ಇರ್ತೀರ, ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೂ ಕೂಡ ನೀವು ಕಾಲೇಜಸ್ ಫೀಸ್ ಎಷ್ಟಿರುತ್ತೆ ಫೀಸ್ ಪೇ ಮಾಡಿಬಿಟ್ಟೆ ನೀವು ಥರ್ಡ್ ರೌಂಡ್ಗೆ ಹೋಗಬೇಕಾಗುತ್ತೆ. ನೀವು ಥರ್ಡ್ ರೌಂಡ್ಗೆ ಹೋದ್ರೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಅಲ್ಲಿ ನಿಮಗೆ ಇನ್ನೂ ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ ಇರುತ್ತೆ. ನಿಮಗೇನು ಆಮೇಲೆ ನೀವು ಸ್ವಲ್ಪ ಜನ ಹೇಳ್ಬೋದು ನಮಗೆ ಕ್ಲಾಸಸ್ ಮಿಸ್ ಆಗುತ್ತೆ, ಕಾಲೇಜಸ್ ಮಿಸ್ ಆಗುತ್ತೆ ಅಂತ. ನೋಡಿರಿ, ನೀವು ಏನೇ ಹೋಗಲಿ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಫುಲ್ ಬೇಸಿಕ್ ಆಗಿರುತ್ತೆ ಪೂರ್ತಿ, ಅಂದರೆ ಕಂಪ್ಲೀಟ್ ಪೂರ್ತಿ ಬೇಸಿಕ್ಸ್. ಅಂದರೆ ನಿಮ್ಗೆ ಏನು PCM ಅಂದರೆ ಬಯೋ ಬಿಟ್ಬಿಟ್ರಿ, ಬಯಾಲಜಿ ಬರೋದೇ ಇಲ್ಲ. 4th ಸೆಮ್ಮಲ್ಲಿ ಸುಮ್ಮನೆ ಬರುತ್ತೆ, ಅದೇನು ಯೂಸ್ ಇಲ್ಲ, ಜಸ್ಟ್ 2 ಕ್ರೆಡಿಟ್ ಸಬ್ಜೆಕ್ಟ್ ಅಂತಂದು ಯಾರು ಓದೋಕ್ಕೆ ಹೋಗಲ್ಲ ಅಷ್ಟೊಂದು. ನಿಮಗೆ PCM ಅನ್ನೋದು ಏನಿರುತ್ತೆ, ಫಸ್ಟ್ ಸೆಮ್ಮಲ್ಲಿ ಫಿಸಿಕ್ಸ್ ಇದ್ದರೆ ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಇರುತ್ತೆ, ಇಲ್ಲ ಫಸ್ಟ್ ಸೆಮ್ಮಲ್ಲಿ ಕೆಮಿಸ್ಟ್ರಿ ಇದ್ದರೆ ಸೆಕೆಂಡ್ ಸೆಮ್ಮಲ್ಲಿ ಫಿಸಿಕ್ಸ್ ಇರುತ್ತೆ. ಆದರೆ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟು ನಿಮಗೆ 4th ಸೆಮ್ವರೆಗೂ ಎಲ್ಲ ಒಂದು ಇಂಜಿನಿಯರ್ ಕಾಲೇಜಸ್ಸಲ್ಲಿ, ನೀವು ಆಟೋನಮಸ್ ಆಗಿರಲಿ VT ಆಗಿರಲಿ, ನೀವು ಏನಾದರೂ ಇದ್ದರೆ M1 M2 M3 M4 ಅಂತ ಕರೀತಾರೆ, ಮ್ಯಾಥಮೆಟಿಕ್ಸ್ 1 2 3 ಅಂತಂದು. ಆ ಒಂದು 4 ಸೆಮ್ವರೆಗೂ ನಿಮಗೆ ಮ್ಯಾಥ್ಸ್ ಇದ್ದೇ ಇರುತ್ತೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಂದರೆ ನಿಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಪೂರ್ತಿ ಬೇಸಿಕ್ ಸಬ್ಜೆಕ್ಟ್ಸ್. ಅಂದರೆ ಬೇಸಿಕ್ಸ್ ಅಂದರೆ ನೀವು ಆಲ್ರೆಡಿ ಓದಿರೋಂಥ ಸಬ್ಜೆಕ್ಟ್ ಇರುತ್ತೆ. ಫಿಸಿಕ್ಸ್ ಆಲ್ರೆಡಿ ಓದಿದ್ದೀರಾ, ಕೆಮಿಸ್ಟ್ರಿನೂ ಆಲ್ರೆಡಿ ಓದಿದ್ದೀರಾ, ಮ್ಯಾಥ್ಸ್ ಅಂತೂ ನೀವು ಅದು ಇಂಟಿಗ್ರೇಷನ್ಸ್ ಆದರೆ ಇರುತ್ತೆ. ಸೆಕೆಂಡ್ ಸೆಮಲ್ಲಿ ಇಂಟಿಗ್ರೇಷನ್ ಇರುತ್ತೆ, ಫಸ್ಟ್ ಸೆಮಲ್ಲಿ ಡಿಫ್ರೆನ್ಷಿಯೇಷನ್, ಇದೇ ಥರ ಒಂದು ಏನಿರುತ್ತೆ ನಿಮಗೆ ಮ್ಯಾಥ್ಸ್ ಅದೇ ಇರುತ್ತೆ. ಅಂದರೆ ಎಲ್ಲ ನೀವು ಆಲ್ರೆಡಿ ಓದಿರ್ತೀರಾ. ಅದನ್ನೇ ನಮ್ಮ ಇಂಜಿನಿಯರಿಂಗ್ ನಿಮ್ಗೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಡಿಫಿಕಲ್ಟ್ ಲೆವೆಲ್ ಏನಿರಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಇರ್ತಾಯಿದ್ದೀನಿ. ಥರ್ಡ್ ಸೆಮ್ಮಿಂದ ನಿಮಗೆ ನಿಮ್ಮ ಒಂದು ಬ್ರಾಂಚ್ ಎಂಟ್ರಿ, ಅಂದರೆ ನೀವು ಯಾವ ಕೋರ್ಸ್ ತೊಗೊಂಡಿರಿ, ಎಕ್ಸಾಂಪಲ್ ನೀವೇನಾದ್ರು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋ ಸಬ್ಜೆಕ್ಟ್ಸು ನಿಮಗೆ ಥರ್ಡ್ ಸೆಮ್ಮಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಥರ್ಡ್ ಸೆಮ್ 4th ಸೆಮ್ 5th ಸೆಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, 6th ಸೆಮ್ಮಲ್ಲಿ ಜಾಸ್ತಿ ಆಗುತ್ತೆ, 7th ಮತ್ತು 8th ತುಂಬ ಕಡಿಮೆ ಆಗುತ್ತೆ. ಮತ್ತು ಅದಕ್ಕೋಸ್ಕರ ಯಾಕಲ್ಲ ಮತ್ತು ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ನೀವು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಡೆಡಿಕೇಟೆಡ್ ಮಾಡಿ ಮಾಡ್ತಿರೋಂಥ ಈ ವರ್ಷದಿಂದ ಮಾಡ್ತಿರೋಂಥ ಚಾನಲ್ ಅದ್ರಾಗಿರುತ್ತೆ. ಓಕೆ, ಈಗ ನಾನು ನಿಮಗೆ ಏನು ಹೇಳಿದೆ, ಸೆಕೆಂಡ್ ರೌಂಡ್ಗೆ ಹೋದರೆ ಮತ್ತು ಥರ್ಡ್ ರೌಂಡ್ಗೆ ಹೋದರೆ ತುಂಬಾ ಒಳ್ಳೆಯದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಇದೇನು ಹೇಳಿದೆ. ಆಮೇಲೆ ಕ್ಲಾಸಸ್ ಯಾವುದೇ ಕಾರಣಕ್ಕೂ ನಿಮ್ಗೆ ಮಿಸ್ ಆದರೆ ಏನೂ ವರಿ ಆಗಲ್ಲ. ಜಸ್ಟ್ ಇನ್ನು ನೀವು ಆಲ್ರೆಡಿ ಅವ್ರು ಏನು ನೀವು 1 ಮಂತಲ್ಲಿ ಕಲ್ತಿರ್ತಾರೆ, ಇಲ್ಲ 2 ಮಂತ್ಸಲ್ಲಿ ಕಲ್ತಿರ್ತಾರೆ, ನೀವು 1 ವೀಕಲ್ಲಿ ಕವರ್ ಆದರೆ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ಇಂಜಿನಿಯರ್ ಸ್ಟೂಡೆಂಟ್ಸ್ ಹೋದವ್ರಿಗೆ ನೀವು ಎಷ್ಟೇ ಓದಿದ್ರು ನೀವು ಲಾಸ್ಟ್ ಎಕ್ಸಾಮಲ್ಲಿ ಜಸ್ಟ್ 2 or 3 ಡೇಸ್ ನೀವು ಕೂತ್ಕೊಂಡು ಅಂದರೆ ಇಡೀ ಸಿಲೆಬಸ್ನ ಕಂಪ್ಲೀಟಾಗಿ ಓದ್ಕೊಂಡು ನೀವು ಕಾನ್ಫಿಡೆನ್ಸ್ ಆಗಿ 100% 100 ರಿಸಲ್ಟ್ ತೆಗೆಂಗೆ ಓದ್ಬೋದು. ಎಕ್ಸಾಂಪಲ್ ನೀವು ತೊಗೊಳ್ಳಿ, ನಾನು ಇಷ್ಟು ಕಂಟೆಂಟ್ ಮಾಡ್ತಿರ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಇವನ್ ನಾನು ಎಕ್ಸಾಮಿಗೆ ನಾನಂತಲ್ಲ, ಎಲ್ಲ ಒಂದು ಇಂಜಿನಿಯರ್ ಸ್ಟೂಡೆಂಟ್ಸು ಓದೋದು ಲಾಸ್ಟ್ ಎಕ್ಸಾಮು 2 or 3 ಡೇಸ್ ಬ್ಯಾಕೆ, ಆಯಿತಾ. ಏನಾದರೂ ಒಂದು ಸ್ವಲ್ಪ ಡಿಫಿಕಲ್ಟ್ ಇದ್ದರೆ 2 or 3 ಡೇಸ್, ಆಮೇಲೆ ಏನು ಈಸಿ ಇತ್ತಂದರೆ 1 ಡೇ ಓದ್ತಾರೆ. ನೀವು ಆದರೂ ನೋಡಿ, ನಾವು ಇಲ್ಲಿವರೆಗೂ ನಾವು ಒಂದೇ ಒಂದು ಸಮ್ಮಲ್ಲಿ 9 ಅಂದರೆ ನಿಮಗೆ CGP ಅಂತ ಬರುತ್ತೆ. ಇಲ್ಲಿವರೆಗೆ ಏನು ಪರ್ಸೆಂಟೇಜ್ ಅಂತ ಇತ್ತು ಅದನ್ನು ಬಿಡ್ತಾರೆ, CGP ಅಂತ ಕೊಡ್ತಾರೆ. ಅಲ್ಲಿ ನಿಮ್ಗೆ ಏನಿದ್ರು 9+ ಬರುತ್ತೆ. ಇಲ್ಲಿವರೆಗೂ ಅದು ನಮ್ಮ 9+ ಇರುತ್ತೆ. ಅಷ್ಟು ನೀವು ಕ್ಯಾರಿ ಮಾಡ್ಬೋದಾಗಿರುತ್ತೆ. ನೀವು ಕ್ಲಾಸಸ್ ಮಿಸ್ ಆಗುತ್ತೆ, ಕಾಲೇಜಸ್ ಮಿಸ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಭಯ ಪಡೋಂತಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ, ಅಂದರೆ ಈಗ ಫಸ್ಟ್ ಟೈಮ್ ಇಂಜಿನಿಯರ್ ಜಾಯ್ನ್ ಆಗಬೇಕಾದ್ರಿಗೆ ಎಲ್ಲರಿಗೊಂದು ಭಯ ಇರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಫಸ್ಟು ಅಂತಂದು. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋಂತಿಲ್ಲ. ಇಂಜಿನಿಯರಲ್ಲಿ ಈಸಿಯಾಗಿ ಫ್ಲೋ ಆಗಿಬಿಡ್ತೀರಾ, ಹೆಂಗೆ ಯಾವ ಥರ ಹೋಗ್ತಿರುತ್ತೆ ಆ ಥರ. ಆಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಸೇಫ್ ಅಂತ ಕೇಳಿದ್ರೆ, ನೀವು ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಸೇಫ್. ಯಾವುದೇ ಕಾರಣಕ್ಕೂ ಅಲ್ಲಿ ಏನು ನಮಗೆ ಆಮೇಲೆ ಸೀಟ್ ಸಿಕ್ಕವ್ರಿಗೆ ಸಿಗದಿಲ್ದವ್ರಿಗೆ ಅದು ಏನು ಹೇಳಬೇಕು. ನಿಮಗೇನು ಸೀಟ್ ಸಿಕ್ಕು ನೀವು ಚಾಯ್ಸ್ ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗಿದ್ರೆ ಅಂದರೆ ನೀವು ತುಂಬಾ ಸೇಫ್ ಇರ್ತಾರೆ. ಯಾಕಂದರೆ ನೀವು ಚಾಯ್ಸ್ 2 ತೊಗೊಂಡಿದ್ರೆ ಓಲ್ಡಲ್ಲಿ ಇರುತ್ತೆ, ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜಸ್ ಸಿಗೋಕ್ಕೆ ಬಂದಿರ್ತೀರ. ನೀವು ಚಾಯ್ಸ್ 3 ತೊಗೊಂಡ್ರು ಕೂಡ ನಿಮ್ಗೆ ಅಲ್ಲಿ ಕಾಲೇಜ್ ಒಂದು ಸೀಟ್ ಸಿಕ್ಕಿರುತ್ತೆ. ಆ ಕಾಲೇಜಸ್ ಬೇಡ, ನಿಮ್ಗೆ ಬೇರೆ ಒಂದು ಕೋರ್ಸಸ್ ಹಾಕೊಂಡಿರ್ತಾರೆ, ಅಂದರೆ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಈಗ ಸೀಟ್ ಸಿಕ್ಕದಿಲ್ದರೂ ಕೂಡ ನಿಮಗೆ ಸೇಫಸ್ ಅಂದರೆ ಇಲ್ಲಿ ಒಂಥರ ಪಾರ್ಶಿಯಲಿ 50-50 ಅಂತಲೇ ಹೇಳ್ಬೋದು. ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ನಿಮ್ಮ ಕೋರ್ಸ್ ಏನಾದರೂ ತುಂಬ ಕೆಟ್ಟದಾಗಿತ್ತು, ಆಮೇಲೆ ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಎಲ್ಲರೂ ಅಷ್ಟೇ. ಅದಕ್ಕೆ ನಾನು ಹೇಳೋದು, ಜಾಸ್ತಿ ಕಾಲೇಜಸ್ ಆದರೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಆದರೆ ಆ್ಯಡ್ ಮಾಡಿ ಅಂತ. ನೋಡಿ, ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ತುಂಬಾ ಮಾತಾಡಿದೆ. ನಾನು ಬೇಕಾದ್ರೆ ಒಂದು ವಾಟ್ಸಪ್ ಚಾನಲ್ ಇರ್ತೀವಿ ಇಂಜಿನಿಯರಿಂಗ್ ಕರ್ನಾಟಕ ಅಂತ, ಅಲ್ಲೋಗಿ ಜಾಯ್ನ್ ಆಗಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ. ನೀವು ಅಟಿಕ್ ಮೀಡಿಯಾದಲ್ಲಿ ಜಾಯ್ನ್ ಆದರೆ ನಿಮ್ಗೆ ಅಲ್ಲಿ ಸ್ಕಾಲರ್ಶಿಪ್ಪಿಂದ ಹಿಡಿದು ಎಲ್ಲ ಒಂದು ಏನು ಸ್ಟೂಡೆಂಟ್ಸ್ಗೆ ಬೇಕಿರೋ ಅಪ್ಡೇಟ್ ಆದರೆ ಅಟಿಕ್ ಮೀಡಿಯಾದಲ್ಲಿ ಸಿಗುತ್ತೆ. ಇಂಜಿನಿಯರಿಂಗ್ ಕರ್ನಾಟಕ ಒಂದು ವಾಟ್ಸಪ್ ಚಾನಲ್ ಇದೆ, ಅದರಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅಂದರೆ ಡೆಡಿಕೇಟೆಡ್ ಆಗಿ ಮಾಡಿರುವಂಥ ಚಾನಲ್ ಅದರಾಗೆ ಆಗಿರುತ್ತೆ. ಓಕೆ, ಇಷ್ಟು ಒಂದು ವೀಡಿಯೋದಲ್ಲಿ ಹೇಳಬೇಕಾಗಿತ್ತು ಎಲ್ಲ ಒಂದು ಕೋರ್ಸಸ್ಗೆ ಯಾವ ಚಾಯ್ಸ್ ಎಂಟ್ರಿ ಮತ್ತು ನೆಕ್ಸ್ಟ್ ರೌಂಡು ಮತ್ತು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮಾಡಿದವ್ರಿಗೆ ಏನಾಗುತ್ತೆ ಅನ್ನೋದು. ಐ ಥಿಂಕ್ ಎಲ್ಲರಿಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ್ದ್ರ ಬಗ್ಗೆ ವೀಡಿಯೋ ಮಾಡಬೇಕು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಯಾಕಂದರೆ ಲೈಕ್ ಮಾಡೋದ್ರಿಂದ ಏನಾಗುತ್ತೆ, ಬೇರೆ ಜನಕ್ಕೂ ಶೇರ್ ಆಗುತ್ತೆ. ಅವಾಗ ಸ್ವಲ್ಪ ಇಂಪ್ರೆಷನ್ ರೇಟು ಚೆನ್ನಾಗಿರುತ್ತೆ. ನಾವು ಡೈಲಿ ವೀಡಿಯೋ ಮಾಡೋಕ್ಕೂ ಎಂಗೇಜಿಂಗಾಗಿ ನನಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ಕಂಗೋಗುತ್ತೆ. ಇಷ್ಟೇ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಗುಡ್ಡಾಗ ಅಷ್ಟೇ ಲೆವೆಲ್. ಜೈ ಹಿಂದ್, ವಂದೇ ಮಾತರಂ.